ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ನೀವು ಈಗಾಗಲೇ ನನ್ನ ಅಯೋಧ್ಯ ಹಾಗೂ ಪ್ರಯಾಗ್ರಾಜ್ನ ವಿಡಿಯೋವನ್ನು ನೋಡಿರ್ತೀರಾ. ಈಗ ನನ್ನ ಕಾಶಿ ಯಾತ್ರೆಯ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಇದರಲ್ಲಿ ಕಾಶಿ ವಿಶ್ವನಾಥ ದೇವರ ದರ್ಶನ, ಗಂಗಾ ಸ್ನಾನ ಹಾಗೂ ಗಂಗಾ ಆರತಿ ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋದಲ್ಲಿ ಕಾಶಿಯ ಉಳಿದ ಸ್ಥಳಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಕಮ್ ಟು ದಿ ವಿಡಿಯೋ. ನೋಡಿ ಗೈಸ್, ಇದು ಕಾಶಿಯ ರಸ್ತೆಗಳು ಎಷ್ಟು ಕಿರಿದಾಗಿವೆ ಎಂದು. ಇಲ್ಲಿ ಹೋಗುವಾಗ ಮ್ಯಾಪ್ ಹಾಕಿಕೊಂಡೇ ಹೋಗಬೇಕು. ಸ್ವಲ್ಪ ತಪ್ಪಿದರೂ ನಾವು ಎಲ್ಲೆಲ್ಲಿಗೂ ಹೋಗಿ ತಲುಪುತ್ತೇವೆ. ಇಲ್ಲಿನ ದಾರಿಗಳು ಹಾಗೆ ಇರುತ್ತವೆ. ಅಲ್ಲಿಯ ಜನರಿಗೆ ಇದು ರೂಢಿಯಾಗಿರುತ್ತದೆ, ಆದರೆ ನಮಗೆ ಅಷ್ಟು ರೂಢಿಯಾಗಿರುವುದಿಲ್ಲ. ಹಾಗಾಗಿ ನಾವು ಮ್ಯಾಪ್ ಹಾಕಿಕೊಂಡೇ ಹೋಗಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು. ಕಾಶಿಯಲ್ಲಿ ನಾನು ಇಳಿದುಕೊಂಡಿದ್ದು ಗೋಕರ್ಣ ಮಠ ಎಂದು. ಗೋಕರ್ಣ ಮಠವು ಇದು ನಮ್ಮ ಸಮಾಜದ ಮಠವೇ ಆಗಿದೆ. ಇಲ್ಲಿ ಒಂದು ರೂಮ್ಗೆ ದಿನಕ್ಕೆ 1,000 ರೂಪಾಯಿ ಬಾಡಿಗೆ. ನಾನು 4 ದಿನ ಕಾಶಿಯಲ್ಲಿ ಇದ್ದೆ, ಹಾಗಾಗಿ ನನಗೆ 4,000 ರೂಪಾಯಿ ಖರ್ಚು ಬಂತು. ಈಗ ನೋಡಿ ಗೈಸ್, ಇದು ನದಿಯ ಕಡೆಗೆ ಹೋಗುವ ದಾರಿ. ಇದೇ ನೋಡಿ ಗೈಸ್, ಗಂಗಾ ನದಿ ಎಷ್ಟು ಸುಂದರವಾಗಿದೆ ನೋಡಿ ಗೈಸ್. ಗಂಗಾ ನದಿಯ ಸೌಂದರ್ಯವನ್ನು ನೋಡಲು 2 ಕಣ್ಣು ಸಾಲದು, ಅಷ್ಟು ಸುಂದರವಾಗಿದೆ. ಹಾಗೂ ಗಂಗಾ ನದಿಯಲ್ಲಿ ಬೋಟಿಂಗ್ ಮಾಡುವಾಗ ಕಾಶಿಯ ಸೌಂದರ್ಯವೂ ಸಹ ಅಷ್ಟೇ ಚೆನ್ನಾಗಿ ಕಾಣುತ್ತದೆ. ಇಲ್ಲಿ ತುಂಬಾನೇ ಬೋಟ್ಗಳು ಕಾಣಲು ಸಿಗುತ್ತವೆ. ನೋಡಲು 2 ಕಣ್ಣು ಸಾಲುವುದಿಲ್ಲ, ಅಷ್ಟು ಸುಂದರವಾದ ದೃಶ್ಯವಿದು. ನಾನು ನಂತರ ಮಾರನೇ ದಿನ ಕಾಶಿ ವಿಶ್ವನಾಥ ದೇವರ ದರ್ಶನಕ್ಕೆ ಹೋದೆ. ಅಲ್ಲಿಯೂ ಕೂಡ ಮೊಬೈಲ್ ಫೋನ್ಸ್ ಎಲವ್ ಇರಲಿಲ್ಲ, ಹಾಗಾಗಿ ಅಲ್ಲಿ ಜಾಸ್ತಿ ವಿಡಿಯೋಗಳನ್ನು ನಾನು ಮಾಡಲು ಸಾಧ್ಯವಾಗಲಿಲ್ಲ. ದೇವರ ದರ್ಶನಕ್ಕೆ ನನಗೆ 1 ತಾಸು ಹಿಡಿಯಿತು. ನಂತರ ಕಾಶಿ ವಿಶ್ವನಾಥ ದೇವರ ದರ್ಶನವು ಚೆನ್ನಾಗಿ ಆಯಿತು. ಇದೇ ನೋಡಿ ಗೈಸ್ ಆ ಜ್ಯೋತಿರ್ಲಿಂಗ. ನಂತರ ಬೋಟಿಂಗ್ ಮಾಡಲು ಹೋದೆ. ಬೋಟಿಂಗ್ ನಲ್ಲಿ ಸಹ ನನಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಇದೇ ನೋಡಿ ಗೈಸ್ ಗಂಗಾ ನದಿ. ಇಲ್ಲಿಂದ ಕಾಶಿಯ ನಗರವು ತುಂಬಾ ಚೆನ್ನಾಗಿ ಕಾಣುತ್ತದೆ ಬೋಟ್ ಮೇಲಿನಿಂದ. ಕಾಶಿಯಲ್ಲಿ ಪ್ರಮುಖವಾಗಿ ಇಂತಹ ಸ್ಥಳಗಳಿಗೆ ಘಾಟ್ಗಳು ಎಂದು ಕರೆಯುತ್ತಾರೆ. ಅದರಲ್ಲಿ ನಾನು ಕೆಲವೊಂದು ಘಾಟ್ಗಳನ್ನು ನಿಮಗೆ ಹೇಳುತ್ತೇನೆ. ಅದರಲ್ಲಿ ನಮೋ ಘಾಟ್, ಹಸ್ಸಿ ಘಾಟ್, ಬ್ರಹ್ಮ ಘಾಟ್, ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್ ಇವಿಷ್ಟು ಇಲ್ಲಿನ ಪ್ರಮುಖವಾದ ಘಾಟ್ಗಳು. ಇನ್ನು ಉಳಿದ ಘಾಟ್ಗಳ ಹೆಸರುಗಳು ನನಗೆ ಅಷ್ಟಾಗಿ ನೆನಪಿಲ್ಲ. ನಿಮಗೆ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಈಗ ನಾವು ನಮೋ ಘಾಟ್ ಕಡೆಗೆ ಹೋಗುತ್ತಿದ್ದೇವೆ. ಇದೇ ನೋಡಿ ಗೈಸ್ ನಮೋ ಘಾಟ್ ಎಂದರೆ 2 ಕೈಗಳನ್ನು ಮುಗಿದ ಹಾಗೆ ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡಿ ಗೈಸ್ ಈ ಜಾಗ. ನಂತರ ಇಲ್ಲಿಂದ ವಾಪಸ್ಸು ಹೊರಟ್ವಿ. ಅಲ್ಲಿ ಹೋಗುವಾಗ ಆ ಬ್ರಿಡ್ಜ್ ಅನ್ನು ನೋಡಿ ಗೈಸ್. ಅಲ್ಲಿ ಅದರ ಕೆಳಗಡೆ ಟ್ರೈನ್ ಹೋಗುತ್ತದೆ ಹಾಗೂ ಮೇಲ್ಗಡೆ ವೆಹಿಕಲ್ಸ್ ಹೋಗುತ್ತವೆ. ಆ ರೀತಿಯನ್ನು ಮಾಡಿದ್ದಾರೆ ಅಲ್ಲಿ. ಈ ರೀತಿ ದೃಶ್ಯಗಳು ನಮಗೆ ಇಲ್ಲಿ ಮಾತ್ರ ನೋಡಲು ಸಿಗುವುದು.
ನಂತರ ಬೋಟಿಂಗನ್ನೆಲ್ಲ ಮುಗಿಸಿಕೊಂಡು ಕಾಲಭೈರವ ಮಂದಿರ್ಗೆ ಹೋದೆ. ಇದೇ ನೋಡಿ ಗೈಸ್ ಕಾಲಭೈರವ ಮಂದಿರ್. ಇಲ್ಲಿ ನನಗೆ ಒಂದು 15 ನಿಮಿಷ ತೆಗೆದುಕೊಳ್ತು ದೇವರ ದರ್ಶನ ಪಡೆಯಲು. ಅಲ್ಲಿಂದ ಗಂಗಾ ಆರತಿ ನೋಡಲು ಬಂದೆ. ಇದೇ ನೋಡಿ ಗೈಸ್ ಗಂಗಾ ಆರತಿ. ಇದು ಪ್ರತಿದಿನವೂ ಸಂಜೆ ನಡೆಯುತ್ತದೆ ಕಾಶಿಯಲ್ಲಿ. ತುಂಬಾ ಸುಂದರವಾಗಿರುತ್ತದೆ. ಈಗ ನೋಡಿ ಆರತಿ ಶುರುವಾಗಿದೆ. ನಾನು ಇದನ್ನು ಬೋಟ್ನಲ್ಲಿ ಕುಳಿತುಕೊಂಡು ನೋಡಿದೆ. ಬೋಟ್ನಲ್ಲಿ ಕುಳಿತುಕೊಂಡು ನೋಡಿದರೆ ಇದು ಇನ್ನೂ ತುಂಬಾ ಸುಂದರವಾಗಿ ಕಾಣುತ್ತದೆ. ಇದು ಕಾಶಿಯಲ್ಲಿ ತುಂಬಾ ಫೇಮಸ್. ಭಾರತದಲ್ಲೇ ಇದು ಕಾಶಿ ಇದಕ್ಕೆ ತುಂಬಾ ಫೇಮಸ್ ಆಗಿದೆ ಗಂಗಾ ಆರತಿಗೆ. ನೋಡಿ ಗೈಸ್ ಎಷ್ಟು ಜನರು ಸೇರಿದ್ದಾರೆ. ನಂತರ ಬೋಟಿಂಗ್ ಅನ್ನು ಮಾಡಿದೆ. ಮತ್ತೆ ರಾತ್ರಿ ವೇಳೆಗೆ ಬೋಟ್ನಲ್ಲಿ ನಮಗೆ ಕಾಶಿಯ ಎಲ್ಲಾ ಭಾಗಗಳನ್ನು ತೋರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ ತೋರಿಸಲು. ಇದು ನೋಡಿ ಗೈಸ್ ಇದು ಮಣಿಕರ್ಣಿಕಾ ಘಾಟ್ ಎಂದು. ಇಲ್ಲಿ ದಿನದ 24 ಗಂಟೆಯೂ ಶವಗಳನ್ನು ಸುಡುತ್ತಿರುತ್ತಾರೆ. ನಂತರ ನಾನು ಗಂಗಾ ನದಿಯಲ್ಲಿ ಅಯೋಧ್ಯದಲ್ಲಿ ಸರಯೂ ನದಿಯಲ್ಲಿ ಬಿಟ್ಟ ಹಾಗೆ ಗಂಗಾ ನದಿಯಲ್ಲಿಯೂ ಕೂಡ ಒಂದು ಬುಟ್ಟಿಯಲ್ಲಿ ಹೂವು ಹಾಗೂ ದೀಪವನ್ನು ಇಟ್ಟು ನಂತರ ಅದಕ್ಕೆ ನಮಸ್ಕಾರ ಮಾಡಿ ನೀರಿನಲ್ಲಿ ಬಿಟ್ಟೆ. ನಂತರ ಮಾರನೇ ದಿನ ಗಂಗಾ ಸ್ನಾನ ಮಾಡಲು ಗಂಗಾ ನದಿಗೆ ಹೋದೆ. ನೋಡಿ ಗೈಸ್ ನಾನು 5 ಬಾರಿ ಗಂಗಾ ನದಿಯಲ್ಲಿ ಮುಳುಗಿ ಎದ್ದೆ. ಇಲ್ಲಿ ಈಜಲು ಬರುವವರು ಮಾತ್ರ ಹೋಗಬೇಕು, ಇಲ್ಲವಾದರೆ ಪ್ರಾಣಕ್ಕೆ ಅಪಾಯ. ನನಗೆ ಈಜು ಬರುವುದರಿಂದ ನಾನು ಇಲ್ಲಿ ತುಂಬಾನೇ ಎಂಜಾಯ್ ಮಾಡಿದೆ. ಇಷ್ಟು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.